टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೊ ಆತನ ಮೊಬೈಲಿಂದ ಮತ್ತು ಆತನ ಮನೆಯನ್ನು ನಾವು ಸರ್ಚ್ ಮಾಡಿದಾಗ ಸಾಕಷ್ಟು ವಿಷಯಗಳು ಸಹಿತ ಬೆಳಕಿಗೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಆತನ ಮನೆಯಿಂದ ನಾವು ಒಂದು ಎಪ್ಸಾನ್ ಕಂಪನಿಯ ಒಂದು ಪ್ರಿಂಟರನ್ನು ಕಲರ್ ಪ್ರಿಂಟರನ್ನು ಸಹಿತ ಸೀಸ್ ಮಾಡಿದ್ದೀವಿ. ಒಂದು ಮೊಬೈಲನ್ನು ಸೀಸ್ ಮಾಡಿದ್ದೀವಿ ಮತ್ತು ಆತನ ಮನೆಯಲ್ಲಿ ನಾವು ಸಾಕಷ್ಟು ಗಮನ ಇಡುವಂಥ ಕೆಲವೊಂದು ದಾಖಲಾತಿಗಳನ್ನು ನಾವು ಸೀಸ್ ಮಾಡಿದ್ವಿ. ಮುಖ್ಯವಾಗಿ ಆತ FD ಅಂತೇಳಿ ಹೇಳ್ಕೊಂಡು ಇರುವ ಒಂದು ID ಕಾರ್ಡನ್ನು ನಾವು ಜಪ್ತಿ ಮಾಡಿದ್ದೀವಿ. ಅದರಲ್ಲಿ ಆತನ ಫೋಟೋ ಮತ್ತು ಹೆಸರಿರುವ ಒಂದು ID ಕಾರ್ಡ್ ಇದೆ. ಅದರಲ್ಲಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಾಲಯ ವಿಧಾನಸೌಧ ಅಂತೇಳಿ ಇರುವ ಒಂದು ID ಕಾರ್ಡ್ ಇದೆ. ಇನ್ನು ಕತ್ತಿಗೆ ಹಾಕುವಂಥ ಸಾಕಷ್ಟು ಲೋಗೋಗಳನ್ನು ಹೊಂದಿರುವ ಟ್ಯಾಗುಗಳು, ID ಕಾರ್ಡ್ಗಳ ಒಂದು ಎನ್ವೆಲಾಪ್ಗಳು, ಈ ಥರ ಸಾಕಷ್ಟು ಮಟೀರಿಯಲ್ಗಳು ಆತನ ಮನೆಯಿಂದ ಸಿಕ್ಕಿದೆ. ಅದೇ ರೀತಿ ಆತ ಹಲವಾರು ಕಚೇರಿಗಳಲ್ಲಿ ಆದೇಶ ಹೊರಡಿಸಿದ ರೀತಿಯಲ್ಲಿ ಸಾಕಷ್ಟು ನೇಮಕಾತ ಆದೇಶಗಳನ್ನು ಹೊರಡಿಸುವ ಪ್ರತಿಗಳು ಸಹಿತ ಆತನ ಮನೆಯಲ್ಲಿ ನಮ್ಮ ಮನೆ ಸರ್ಚ್ ಮಾಡುವಾಗ ಸಿಕ್ಕಿದೆ. ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರ ಒಂದು ಸಹಿ ಟ್ಯಾಂಪರ್ ಇರುವ ಒಂದು ಪ್ರತಿ ಸಹಿತ ಲಭ್ಯವಾಗಿದೆ. ಅದೇ ರೀತಿ ಜಿಲ್ಲಾಧಿಕಾರಿಗಳು ಮಂಡ್ಯ ಅಂತೇಳಿ ಅವರ ಹೆಸರಿಗೆ ಒಂದು ಸ್ಥಳ ನಿಯೋಜನೆ ಆದೇಶ ಮಾಡಿದ ಒಂದು ಪ್ರತಿ ಸಹಿತ ಲಭ್ಯವಾಗಿದೆ. ಅದೇ ರೀತಿ ಅಬಕಾರಿ ಇಲಾಖೆಯಲ್ಲಿ ಚಾಲಕರ ಹುದ್ದೆಗಳಿಗೆ ನೇಮಕಾತಿ ಆದೇಶಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನೇಮಕಾತಿ ಹೊಂದಿದ ಬಗ್ಗೆ ಆದೇಶ ಪ್ರತಿಗಳು, ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿರುವ ಸೃಷ್ಟಿಸಿರುವ ನಕಲಿ ಆದೇಶ ಪ್ರತಿಗಳು, ಅದೇ ರೀತಿ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಮಾಡಿದಂತಹ ನಕಲಿ ದಾಖಲಾತಿ ಪ್ರತಿಗಳು ಮತ್ತು ನಗರಾಭಿವೃದ್ಧಿ ಇಲಾಖೆ ಬೆಂಗಳೂರು ಇಲ್ಲಿ ಸಹಿತ ಆ ಒಂದು ಕಚೇರಿಗಳಲ್ಲಿ ಹೊರಡಿಸಿದ್ದೀವಿ ಎನ್ನಲಾದ ಪ್ರತಿಗಳು, ನಕಲಿಯಾದ ಪ್ರತಿಗಳು ಆತನ ಮನೆಯಲ್ಲಿ ಸಿಕ್ಕಿದೆ. ಇದರ ಜೊತೆಗೆ ಆತ ಕೆಲವೊಂದು ಯಾರು ಅಭ್ಯರ್ಥಿಗಳು ತಮಗೆ ಆದೇಶ ಆಗಿದೆ, ತಾವು ಜಾಬ್ಗೆ ಎಲ್ಲಿ ಹೋಗ್ಬೇಕಂತೇಳಿ ಹೇಳಿದಾಗ ಅವರನ್ನು ಒಂದು DC ಕಚೇರಿಯಲ್ಲಿ ಅಥವಾ ಬೇರೆ ಬೇರೆ ಕಚೇರಿಗಳಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಒಂದು ನಕಲು ಹಾಜರಾತಿ ಪುಸ್ತಕನ ಇಟ್ಟು ಆ ಹಾಜರಾತಿ ಪುಸ್ತಕದಲ್ಲಿ ಅವರ ಸಿಗ್ನೇಚರ್ಗಳನ್ನು ಕೆಲವು ಕಡೆ ತೆಗೆದುಕೊಂಡ ಒಂದು ಉದಾಹರಣೆಗಳು ಸಹಿತ ಇದೆ. ಹೀಗೆ ಸಾಕಷ್ಟು ರೀತಿಯಲ್ಲಿ ಮೋಸ ಮಾಡುವ ಒಂದು ದೃಷ್ಟಿಯಿಂದ ಯಾವುದೇ ಒಂದು ನೌಕರಿ ಕೊಡಿಸುವಂಥ ಯಾವುದೇ ಒಂದು ಪ್ರಯತ್ನ ಮಾಡದೆ ಅಥವಾ ಆ ಥರದ ಒಂದು ಯಾವುದೇ ಒಂದು ಲಿಂಕ್ ಸಹಿತ ಈತನಿಗೆ ಇರದೆ ಕೇವಲ ತಾನು ಮಾತ್ರ ಒಂದು ಹಣ ಗಳಿಸುವ ಒಂದು ಉದ್ದೇಶದಿಂದ ಈತನ ಜೊತೆ ಇನ್ನೂ ಇಬ್ಬರು ಇರೋ ಬಗ್ಗೆ ತನಿಖೆಯಲ್ಲಿ ಗೊತ್ತಾಗಿದೆ. ಅವರು ಎಲ್ಲರೂ ಸೇರಿಕೊಂಡು ಮೀಡಿಯೇಟರ್ಗಳ ಮುಖಾಂತರ ಈತ ಹಲವಾರು ಅಭ್ಯರ್ಥಿಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹುದ್ದೆ ಕೊಡಿಸ್ತು ಅಂತೇಳಿ ಅವರಿಂದ ಮೋಸದಿಂದ ಹಲವಾರು ಪ್ರಕರಣಗಳಲ್ಲಿ ಹಣವನ್ನು ವಸೂಲು ಮಾಡಿ ನಂತರ ಅವರು ಯಾವಾಗ ಅವರಿಂದ ಒತ್ತಡ ಜಾಸ್ತಿ ಆಗ್ತದೆ ಆವಾಗ ನೇಮಕಾತ ಆದೇಶದಂತಹ ನಕಲಿ ಪತ್ರಗಳನ್ನು ಸೃಷ್ಟಿಸಿ ಅವರಿಗೆ ನೀಡಿದ ಬಗ್ಗೆ ನಮ್ಮ ತನಿಖೆಯಲ್ಲಿ ಕಂಡುಬಂದಿದೆ. ಇನ್ನೂ ಇಬ್ಬರು ಆರೋಪಿತರನ್ನು ಈ ಒಂದು ಪ್ರಕರಣದಲ್ಲಿ ಬಂಧಿಸುವುದು ಬಾಕಿ ಇದೆ. ಹಾಗೂ ಈ ಪ್ರಕರಣದಲ್ಲಿ ಇನ್ನೂ ಸಾಕಷ್ಟು ತಾಂತ್ರಿಕ ವಿಧಾನಗಳ ಮೂಲಕ ಇನ್ನೂ ಸಾಕಷ್ಟು ಸಾಕ್ಷಿಗಳನ್ನು ಸಹಿತ ಕಲೆ ಹಾಕುವುದು ಬಾಕಿ ಇದೆ. ಸೊ ಹೀಗಾಗಿ ತನಿಖೆ ಇನ್ನೂ ಮುಂದುವರೆದಿದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದೀವಿ ಮತ್ತು ಇದರಲ್ಲಿ ಸುಮಾರು 35ರಿಂದ 40 ಜನ ಈ ಥರ ನೊಂದವರು, ತಾವು ನೌಕರಿಗಾಗಿ ಹಣವನ್ನು ಕೊಟ್ಟು ದುಡ್ಡು ಕಳ್ಕೊಂಡವರು ಮತ್ತು ನೌಕರಿ ಸಿಗದೇ ಇರೋರು ಸಾಕಷ್ಟು ಜನ ಇದ್ದಾರೆ. ಅವರು ಸಹಿತ ನಮ್ಮ ದಾಖಲಾತಿಗಳಲ್ಲಿ ಕಂಡು ಬಂದಿದೆ. ಅವರನ್ನು ಸಹಿತ ನಾವು ಸಂಪರ್ಕಿಸಿ ಅವರಿಗೆ ಯಾವ ರೀತಿಯಿಂದ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ಇನ್ನೂ ಹೆಚ್ಚಿನ ತನಿಖೆ ಮಾಡೋದು ಬಾಕಿ ಇದೆ. ಹಾಂ, ಮಲ್ಲೇಶ್ ಅಂತೇಳಿ ಅವ್ರ ಹೆಂಡತಿ ನಿರ್ಮಲಾ ಅಂತೇಳಿ ಇರಬೇಕು, ನಿರ್ಮಲಾ ಅಲ್ಲ, ಅವರಿಗೆ ಒಂದು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಅವರಿಂದ ಹಣವನ್ನು ವಸೂಲು ಮಾಡಿ. ಯಾವುದು ಕಲ್ಲಳ್ಳಿ ಅವರು ಹೌದು. ಅವ್ರದ್ದು ಒಬ್ಬರು ಮುಖ್ಯವಾಗಿ ಅಬಕಾರಿ ಇಲಾಖೆಯಲ್ಲಿ ಚಾಲಕರ ಹುದ್ದೆ ಭಾಳಷ್ಟು ಜನಕ್ಕೆ ಕೊಡಿಸ್ತೀವಿ ಅಂಥೇಳಿ ಸುಮಾರು 30 ಜನ ಕಡೆಯಿಂದ 1 ರಿಂದ 1.5 ಲಕ್ಷ, ಕೆಲವೊಬ್ಬರ ಕಡೆಯಿಂದ 2 ಲಕ್ಷ ಈ ಥರ ಹಣವನ್ನು ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ಈತನಿಗೆ ಕೊಟ್ಟಿದ್ದು ಇದೆ.
ಆತನ ಇನ್ನೂ ಬಂಧನವಾಗುವುದು ಬಾಕಿ ಇದೆ. ಆತನ ಪಾತ್ರ ಯಾವ ರೀತಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೀತಾ ಇದೆ. ಇದರಲ್ಲಿ ಇಲ್ಲ, ಸದ್ಯದ ಪ್ರಕಾರ ಯಾವುದೂ ಸರ್ಕಾರಿ ನೌಕರರ ಇನ್ವಾಲ್ವ್ಮೆಂಟ್ ಕಂಡು ಬರ್ತಾ ಇಲ್ಲ. ಯಾಕಂದರೆ ಈತ ಭಾಳಷ್ಟು ಲೆಟ್ರ್ಗಳನ್ನು ತಾನು ಬೇರೆ ಯಾವುದೋ ಒಂದು ಇಲಾಖೆಗೆ ಸಂಪರ್ಕ ಮಾಡದೆ ತಾನೇ ಸ್ವತಃ ಕಂಪ್ಯೂಟರ್ ಮೂಲಕ ಮತ್ತು ಮೊಬೈಲ್ ಮೂಲಕ ಎಡಿಟ್ ಮಾಡಿದ ಆಪ್ಷನ್ನಲ್ಲಿ ಸದ್ಯದ ಪ್ರಕಾರ ಕಂಡು ಬಂದಿದೆ. ಹೀಗಾಗಿ ಇಲ್ಲ, ಅದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ನಮ್ಮ ಮಾಹಿತಿ ಪ್ರಕಾರ ಕೆಲವೊಂದು ನೇಮಕಾತಿ ಆದೇಶಗಳು ಗೂಗಲ್ನಲ್ಲಿ ಮತ್ತು ಹಲವಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ಈಗ ಸಿಗ್ತದೆ. ಎಲ್ಲ ನೇಮಕಾತಿ ಆದೇಶಗಳಿರ್ಬೋದು, KPSC ಪಟ್ಟಿ ಬಿಡುಗಡೆ ಆದಾಗ ವೆಬ್ಸೈಟ್ನಿಂದಲೇ ಸಿಗ್ತವೆ. ಆ ಥರದ ಪಟ್ಟಿಯನ್ನು ಆತ ಅದನ್ನು ತೆಗೆದುಕೊಂಡು ಅದನ್ನು ಎಡಿಟ್ ಮಾಡಿ ಅದನ್ನು ಕೊಟ್ಟಿದ್ದಾನೆ. ಈ ತನಿಖೆ ಇನ್ನೂ ನಡೀತಾ ಇದೆ. ಯಾರಾದರೂ ಆತನ ಜೊತೆ ಲಿಂಕ್ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹಿತ ನಾವು ತನಿಖೆ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ವಿಚಾರಣೆಗಾಗಿ ಆತನನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋದು ಬಾಕಿ ಇದೆ. ಇನ್ನೂ 3 ಪ್ರಕರಣ ದಾಖಲಾಗಿದೆ. ಇನ್ನೂ ಹಲವಾರು ಸಾರ್ವಜನಿಕರು ಮತ್ತು ಏನು ಉದ್ಯೋಗ ಬಯಸಿ ಇವನು ಕಾಂಟ್ಯಾಕ್ಟ್ ಮಾಡಿರ್ತಾರೆ, ಅಂಥವ್ರನ್ನು ಸಹಿತ ನಾವು ಕಾಂಟ್ಯಾಕ್ಟ್ ಮಾಡಿ ಯಾರ್ಯಾರ್ದು ಪತ್ರಗಳು ಸಿಕ್ಕಿದೆ ಮತ್ತು ಇನ್ನೂ ಯಾರಾದರೂ ಜನ ಇದ್ದರೆ ದುಡ್ಡು ಕಳ್ಕೊಂಡಿದ್ರೆ, ಈತನ ವೆಂಕಟೇಶನಿಗೆ ಯಾರಾದರೂ ದುಡ್ಡು ಕೊಟ್ಟಿದ್ರೆ ಅಂಥವ್ರಿಗೆ ಸಹಿತ ನಾವು ಮಾಧ್ಯಮದ ಮೂಲಕ ತಿಳಿಸ್ತೀವಿ. ಯಾರಾದರೂ ಅನ್ಯಾಯ ಆಗಿದ್ದು ದುಡ್ಡು ಕಳ್ಕೊಂಡು ನೌಕರಿ ಸಿಗದೆ ಪರದಾಡ್ತಾ ಇದ್ದರೆ ಅಂಥವರು ಸಹಿತ ಬಂದು ದೂರನ್ನು ದಾಖಲಿಸ್ಬೋದು, ಅಥವಾ ಸಂಬಂಧಪಟ್ಟ ಠಾಣೆಯಲ್ಲಿ ದೂರನ್ನು ದಾಖಲಿಸಿದರೆ ಅದನ್ನು ಸಹಿತ ನಾವು ಈ ಒಂದು ತನಿಖೆಯಲ್ಲಿ ಪರಿಶೀಲನೆ ಮಾಡಿ ಹೆಚ್ಚಿನ ಒಂದು ವಿಚಾರಣೆಯನ್ನು ಮಾಡ್ತೀವಿ.